ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಶೋಭಾ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಇನ್ಸ್ಟೆಂಟಾಗಿ ರೆಡಿಯಾಗುವಂಥ 3 ಥರದ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ಒಂದು ಅವಲಕ್ಕಿ ಉಪ್ಪಿಟ್ಟು, ಹಾಗೆ ಇನ್ನೊಂದು ರವೆ ಉಪ್ಪಿಟ್ಟು ತುಂಬ ಸಾಫ್ಟಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಹಾಗೆ ಇನ್ನೊಂದು ಶಾವಿಗೆ ಉಪ್ಪಿಟ್ಟು, ತುಂಬ ಉದುದ್ರಾಗಿ ತುಂಬ ಸಾಫ್ಟಾಗಿ ಈ ಶಾವಿಗೆ ಉಪ್ಪಿಟ್ಟನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನೋಡೋಣ. ಫಸ್ಟು ನಾವು ಈ ಅವಲಕ್ಕಿ ಉಪ್ಪಿಟ್ಟನ್ನ ಸಾಫ್ಟಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಇವತ್ತಿನ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ಅವಲಕ್ಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು 400 ಗ್ರಾಮ್ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಅಂದರೆ ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಅವಲಕ್ಕಿನ ತೊಗೊಂಡಿದ್ದೀನಿ. ನಾರ್ಮಲಾಗಿ ನಾವು ಸಣ್ಣ ಅವಲಕ್ಕಿ ಯೂಸ್ ಮಾಡ್ತೀವಿ ನೋಡಿ, ಅದೇ ಅವಲಕ್ಕಿ ತೊಗೊಂಡಿರೋದು. ಇದನ್ನು ನಾವು ಒಂದು 4-5 ಬಾರಿ ಚೆನ್ನಾಗಿ ತೊಳ್ಕೊಂಡು ಬರೋಣ. ಇವಾಗ ನೋಡಿ, ನಾನು ಕೂಡ ಅವಲಕ್ಕಿನ ಒಂದು 4-5 ಬಾರಿ ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ನೀರನ್ನೆಲ್ಲ ಸೋದಿಸ್ಕೊಂಡು ತೊಗೊಂಡಿದ್ದೀನಿ. ನೀರನ್ನೆಲ್ಲ ನಾವು ಪೂರ್ತಿಯಾಗಿ ಸೋದಿಸಬಾರ್ದು, ಕೆಳಗಡೆ ಒಂದು ಅರ್ಧ ಕಪ್ಪಷ್ಟು ನೀರಿರಬೇಕು. ಈ ರೀತಿ ನಾವು ಕೆಳಗಡೆ ಒಂದು ಅರ್ಧ ಕಪ್ಪಷ್ಟು ನೀರು ಬಿಟ್ಟು ಪಾತ್ರೆನ ನಾವು ಅವಾಗವಾಗ ಈ ರೀತಿ ಉಲ್ಟಾ ಮಾಡ್ತಾ ಇರಬೇಕು. ಯಾಕೆಂದರೆ ಕೆಳಗಡೆ ಒಂದು ಅರ್ಧ ಕಪ್ಪಷ್ಟು ನೀರಿದೆ ನೋಡಿ, ಆ ನೀರು ಮೇಲೆ ಕೆಳಗೆ ಹೋಗಿ ಎಲ್ಲ ಅವಲಕ್ಕಿಗಳು ಕೂಡ ಸಮನಾಗಿ ನೆಂದುಕೊಳ್ಳುತ್ತೆ, ತುಂಬ ಸಾಫ್ಟಾಗಿ ನೆಂದುಕೊಳ್ಳುತ್ತೆ. ಕೆಲವರು ಅವಲಕ್ಕಿನ ತೊಳೆದು ನೀರೆಲ್ಲ ಇಂಡಿ ಸಪ್ರೇಟಾಗಿ ಎತ್ತಿಟ್ಕೋತಾರೆ. ಆ ರೀತಿ ಮಾಡಬಾರ್ದು. ಅವಲಕ್ಕಿ ಸಾಫ್ಟಾಗಿ ನೆಂದ್ಕೊಳ್ಳಲ್ಲ, ಅವಲಕ್ಕಿ ಉಪ್ಪಿಟ್ಟೆಲ್ಲ ಗಟ್ಟಿಯಾಗಿಬಿಡುತ್ತೆ. ನಾವು ಈ ರೀತಿ ಮಾಡೋದ್ರಿಂದ ಅವಲಕ್ಕಿ ತುಂಬ ಸಾಫ್ಟಾಗಿ ನೆಂದ್ಕೊಳ್ಳುತ್ತೆ. ಅಂದರೆ ಕೆಳಗಡೆ ಸ್ವಲ್ಪ ನೀರು ಬಿಟ್ಟು ಪಾತ್ರೆನ ನಾವು ಅವಾಗವಾಗ ಈ ರೀತಿ ಉಲ್ಟಾ ಮಾಡ್ತಾನೆ ಇರಬೇಕು. ಇವಾಗ ಅವಲಕ್ಕಿ ಕರೆಕ್ಟಾಗಿ ರೆಡಿಯಾಗಿದೆ. ಇದನ್ನು ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ. ದೊಡ್ಡ ಸ್ಪೂನಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅಂದರೆ ಸುಮಾರು ಒಂದು 100 ಗ್ರಾಮ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆ ನಮಗೆ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಸಿಡಿದ ನಂತರ ಇದಕ್ಕೆ ನಾನು ಕಡಲೆಬೀಜ ಹಾಗೆ ಸ್ವಲ್ಪ ಕಡಲೆಬೇಳೆ ಎರಡನ್ನೂ ಕೂಡ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಕಡಲೆಬೀಜ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೆ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಬಂದು 2 ಈರುಳ್ಳಿ ಮೀಡಿಯಮ್ ಸೈಜು, ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಹಾಕ್ಕೊಂಡು ಉರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ನಾವು ಮಧ್ಯ ತಿರುಗಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಈ ರೀತಿ ಫ್ರೈ ಆಗಬೇಕಾದ್ರೆ ಹಿಂದೆನೇ ನಾವು ಸ್ವಲ್ಪ ಹಸಿ ಬಟಾಣಿ ಹಾಕ್ಕೊಳ್ಳೋಣ. ಸ್ವಲ್ಪ ಹಸಿ ಬಟಾಣಿ ಹಾಗೆ ಒಂದು ಕ್ಯಾರೆಟ್ ಮೀಡಿಯಮ್ ಸೈಜು ಸ್ವಲ್ಪ ತೆಳುವಾಗಿ ಉದ್ದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಹಸಿ ಬಟಾಣಿ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಇದ್ರ ಬದಲಾಗಿ ನೀವು ಸ್ವಲ್ಪ ಹುರುಳಿಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು. ಅಥವಾ ನೀವು ತರಕಾರಿನೇ ಹಾಕಲ್ಲ ಅಂದರೆ ಹಾಗೆ ಕೂಡ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ಕೋಬೋದು. ತರಕಾರಿನ ಸ್ಕಿಪ್ ಮಾಡಿ ನೀವು ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ನಾನು ಹಸಿ ಬಟಾಣಿ ಹಾಗೆ ಒಂದು ಕ್ಯಾರೆಟನ್ನು ಕಟ್ ಮಾಡಿ ಸೇರಿಸಿದ್ದೀನಿ. ಇದು ಫ್ರೈ ಆಗ್ತಾ ಇದ್ದಾಗೆ ಇದಕ್ಕೆ ಟೊಮೊಟೊ ಬಂದು ಒಂದು ಟೊಮೊಟೊ ಮೀಡಿಯಮ್ ಸೈಜು ಹಾಗೆ ಒಂದು ಕ್ಯಾಪ್ಸಿಕಮಲ್ಲಿ ಒಂದು ಅರ್ಧ ಭಾಗದಷ್ಟು ತೆಳುವಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ಉಪ್ಪು ಹಾಕ್ಕೊಂಡು ನಾವು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತರಕಾರಿ ಬೇಗ ಫ್ರೈ ಆಗುತ್ತೆ. ಉಪ್ಪೆಲ್ಲ ಹಿಡಿದು ಬಟಾಣಿನೂ ಕೂಡ ಬೇಗ ಸಾಫ್ಟಾಗಿ ಹೋಗುತ್ತೆ. ತರಕಾರಿನ ನಾವು ತುಂಬ ಫ್ರೈ ಮಾಡ್ಕೋಬಾರ್ದು. ಅಂದರೆ ಒಂದು 70% ತರಕಾರಿ ಫ್ರೈ ಆದರೆ ಸಾಕು. ತುಂಬ ತರಕಾರಿ ಫ್ರೈ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಇವಾಗ ತರಕಾರಿ ಫ್ರೈ ಆಗಬೇಕಾದ್ರೆ ಒಂದು 2 ಚಿಟಿಕೆ ಆಗುವಷ್ಟು ಅಡುಗೆ ಅರಿಶಿನ ಪುಡಿನ ಹಾಕ್ಕೊಂಡು ಒಂದು 70% ನಾವು ತರಕಾರಿನ ಫ್ರೈ ಮಾಡಿಕೊಂಡ್ರೆ ಸಾಕು. ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಧ್ಯ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗ್ತಾ ಇರಲಿ ಅಷ್ಟರೊಳಗೆ ನಾವು ಅವಲಕ್ಕಿನ ನೋಡೋಣ. ಇವಾಗ ಅವಲಕ್ಕಿ ನೋಡ್ತಾ ಇರ್ಬೋದು. ಅವಲಕ್ಕಿ ಬಂದು ಸಾಫ್ಟಾಗಿ ನೆಂದಿದೆ ನೋಡಿ. ಈ ರೀತಿ ಉದುದ್ರಾಗೂ ಕೂಡ ಇರಬೇಕು, ನಮಗೆ ಸಾಫ್ಟಾಗೂ ಕೂಡ ಇರಬೇಕು. ಕೆಳಗಡೆ ಸ್ವಲ್ಪ ನೀರು ಬಿಟ್ಟು ಪಾತ್ರೆನ ನಾವು ಅವಾಗವಾಗ ಉಲ್ಟಾ ಮಾಡ್ತಾನೆ ಇರಬೇಕು. ಎಲ್ಲ ಅವಲಕ್ಕಿಗಳು ಕೂಡ ಸಮನಾಗಿ ಸಾಫ್ಟಾಗಿ ನೆಂದ್ಕೊಳ್ಳುತ್ತೆ ನೋಡಿ. ಅವಲಕ್ಕಿನ ನಾವು ಈ ರೀತಿ ಮುಟ್ಟಿದಾಗ ಅವಲಕ್ಕಿ ಒಳಗಡೆ ಗಟ್ಟಿಯಾಗಿ ನಮಗೆ ಸಿಗಬಾರ್ದು. ಇವಾಗ ಕರೆಕ್ಟಾಗಿ ಅವಲಕ್ಕಿ ರೆಡಿಯಾಗಿದೆ. ಅಷ್ಟರಲ್ಲಿ ನಮಗೆ ತರಕಾರಿನೂ ಕೂಡ ಹದವಾಗಿ ಫ್ರೈ ಆಗೋಗಿದೆ. ಇವಾಗ ಅವಲಕ್ಕಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅವಲಕ್ಕಿನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊನೆ ತನಕ ಉರಿ ಲೋ ಫ್ಲೇಮಲ್ಲೇ ಇರಬೇಕು, ಗ್ಯಾಸ್ ಆಫ್ ಮಾಡ್ಕೋಬೇಡಿ. ಆ ರೀತಿ ಗ್ಯಾಸ್ ಆಫ್ ಮಾಡ್ಕೊಳ್ಳೋದ್ರಿಂದ ಅವಲಕ್ಕಿ ಉಪ್ಪಿಟ್ಟು ಕೂಡ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲೇ ಇರಬೇಕು. ಕೊನೆ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ತನಕನೂ ಗ್ಯಾಸ್ ಆಫ್ ಮಾಡಬಾರ್ದು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಸಾಲೆನೂ ಕೂಡ ಅವಲಕ್ಕಿಗೆ ಕರೆಕ್ಟಾಗಿ ಸೆಟ್ ಆಗಿದೆ. ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ನಾವು ಕಡಿಮೆ ಹುರಿನಲ್ಲಿ 1 ನಿಮಿಷ ಇದನ್ನು ಚೆನ್ನಾಗಿ ಅಳ್ಳಿಸ್ಕೊಂಡ್ರೆ ಸಾಕು. 1 ನಿಮಿಷ ಅಳ್ಳಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಆವಾಗ ಅವಲಕ್ಕಿ ಉಪ್ಪಿಟ್ಟು ತುಂಬ ಸಾಫ್ಟಾಗಿ ಅಳ್ಕೊಳ್ಳುತ್ತೆ. ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ. ಈ ಟೈಮಲ್ಲಿ ಇಷ್ಟ ಇತ್ತು ಅಂದರೆ ನೀವು ಸ್ವಲ್ಪ ನಿಂಬೆ ರಸನ ಹಾಕ್ಬೋದು. ಇಲ್ಲಿ ನಾನು ಟೊಮೊಟೊ ಹಾಕಿರೋದ್ರಿಂದ ನಿಂಬೆ ರಸ ಏನೂ ಹಾಕ್ತಾಯಿಲ್ಲ. ಮತ್ತು ಇಷ್ಟಪಡೋರು ತೆಂಗಿನಕಾಯಿ ತುರಿನೂ ಕೂಡ ಈ ಟೈಮಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಳ್ಳಿಸ್ಕೋಬೋದು. ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ. 1 ನಿಮಿಷ ಚೆನ್ನಾಗಿ ಅಳ್ಳಿಸ್ಕೊಂಡು ಗ್ಯಾಸ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ.
ಸೂಪರಾಗಿ ಅವಲಕ್ಕಿ ಉಪ್ಪಿಟ್ಟು ತುಂಬ ಸಾಫ್ಟಾಗಿ ಉದುದ್ರಾಗಿ ರೆಡಿಯಾಗಿದೆ. ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ಸ್ವಲ್ಪನೂ ಕೂಡ ಗಟ್ಟಿಯಾಗಲ್ಲ ಈ ರೀತಿ ಮಾಡೋದ್ರಿಂದ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು, ತುಂಬ ಸಾಫ್ಟಾಗಿ ಬರುತ್ತೆ. ಒಂದ್ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ತುಂಬ ಸಾಫ್ಟಾದ ಅವಲಕ್ಕಿ ಉಪ್ಪಿಟ್ಟನ್ನ ನೀವು ಕೂಡ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇವಾಗ ನೆಕ್ಸ್ಟು ಈ ರವೆ ಉಪ್ಪಿಟ್ಟನ್ನ ಸಾಫ್ಟಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಈ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ರವೆ ಹುರ್ಕೊಳ್ಳೋಣ. ರವೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಉರಿನ ಕಡಿಮೆ ಮಾಡಿಕೊಂಡು 1 ಕಪ್ ಅಳತೆಯಿಂದ ಇಲ್ಲಿ ನಾನು 1 ಕಪ್ ಅಷ್ಟು ರವೆ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು 300 ಗ್ರಾಮ್ ಆಗುವಷ್ಟು ನಾನಿಲ್ಲಿ ರವೆ ತೊಗೊಂಡಿದ್ದೀನಿ. 1/4 kg ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಇವಾಗ ಉರಿ ಕಡಿಮೆ ಮಾಡಿಕೊಂಡು ರವೆನ ನಾವು ಫುಲ್ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಕಡಿಮೆ ಉರಿನಲ್ಲಿ ಈ ರವೆನ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ರುಚಿಯಾಗಿ ಮತ್ತು ಸಾಫ್ಟಾಗಿ ಉಪ್ಪಿಟ್ಟು ಬರುತ್ತೆ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹಾಕಿರುವಂಥ 2 ಸ್ಪೂನ್ ಎಣ್ಣೆ ಎಲ್ಲ ಡ್ರೈ ಆಗಿ ರವೆ ಹದವಾಗಿ ಹುರಿದಿದ್ದಾಗಿದೆ ನೋಡಿ. ಈ ಥರ ನಾವು ಹದವಾಗಿ ರವೆನ ಹುರ್ಕೋಬೇಕು. ಇವಾಗ ಇದನ್ನು ತೆಗೆದು ಒಂದು ಪಾತ್ರೆಗೆ ಚೇಂಜ್ ಮಾಡ್ಕೊಳ್ಳೋಣ. ಇವಾಗ ರವೆನ ಒಂದು ಪಾತ್ರೆಗೆ ಚೇಂಜ್ ಮಾಡಿಕೊಂಡು ಮತ್ತೆ ನಾನು ಅದೇ ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಂದು ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಮುಂದಾಗಿದ್ರೇ ಚೆನ್ನಾಗಿರುತ್ತೆ. ನೀವು ಯಾವ ತಿಂಡಿಗಾದರೂ ಎಣ್ಣೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ, ಆದರೆ ಉಪ್ಪಿಟ್ಟಿಗೆ ಮಾತ್ರ ಸ್ವಲ್ಪ ಎಣ್ಣೆ ಮುಂದಾಗಿರಬೇಕು. ಈ ರೀತಿ ಸ್ವಲ್ಪ ನಾವು ಎಣ್ಣೆನ ಜಾಸ್ತಿ ಹಾಕೊಂಡು ಉಪ್ಪಿಟ್ಟು ಮಾಡ್ಕೊಳ್ಳೋದ್ರಿಂದ ಉಪ್ಪಿಟ್ಟು ತಿಂದರೆ ಕೆಲವರು ಎದೆ ಉರಿಯುತ್ತೆ ಅಂತಾರೆ. ಅದ್ಯಾವುದು ಕೂಡ ಆಗಲ್ಲ. ಸ್ವಲ್ಪ ತೆಳುವಾಗಿ ಸ್ವಲ್ಪ ಎಣ್ಣೆ ಮುಂದಾಗಿ ನಾವು ಹಾಕೊಂಡು ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಇವಾಗ ಎಣ್ಣೆಗೆ ಸಾಸಿವೆ, ಕಡಲೆಬೇಳೆ ಮತ್ತು ಕಡಲೆ ಬೀಜ ಎಲ್ಲನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಇದು ಬಂದು ಚಿಕ್ಕದಾಗಿ ಕಟ್ ಮಾಡಿರೋ ಅಂಥದ್ದು ಶುಂಠಿ. ಚಿಕ್ಕದಾಗಿ ಕಟ್ ಮಾಡು ಕೂಡ ಹಾಕ್ಬೋದು, ಇಲ್ಲ ಶುಂಠಿನ ಸ್ವಲ್ಪ ತುರಿದು ಕೂಡ ಹಾಕ್ಬೋದು. ಇವಾಗ ಖಾರಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಫ್ರೈ ಆಗ್ತಾ ಇದ್ದಾಗೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಬಂದು 2 ಈರುಳ್ಳಿ ಮೀಡಿಯಮ್ ಸೈಜು ಸ್ವಲ್ಪ ಉದ್ದಾಗಿ ತೆಳುವಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳನ್ನು ಕೂಡ ಹಾಕ್ಕೊಂಡು ಉರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಈರುಳ್ಳಿ ಫ್ರೈ ಆಗಬೇಕಾದ್ರೆ ಇದ್ರ ಜೊತೆಗೆ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ. 1 ಟೊಮೊಟೊ ಮೀಡಿಯಮ್ ಸೈಜು, ಹಾಗೆ ಸ್ವಲ್ಪ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡಿ. ಹಾಗೆ ನಾನು ಕ್ಯಾರೆಟ್, ಒಂದೇ ಒಂದು ಕ್ಯಾರೆಟ್ ಮೀಡಿಯಮ್ ಸೈಜು, ಇದನ್ನು ಕೂಡ ನಾನು ಸ್ವಲ್ಪ ಉದ್ದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಸಿ ಬಟಾಣಿ ಬದಲಾಗಿ ನೀವು ಹುರುಳಿಕಾಯಿ ಅಂದರೆ ಬೀನ್ಸು ಕೂಡ ಒಂದು 4-5 ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋಬೋದು. ಇವಾಗ ಟೊಮೊಟೊ ಮತ್ತು ಹಾಕಿರುವಂಥ ತರಕಾರಿನ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ನಾವು ಒಂದು 70% ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನೀರು ಸೇರಿಸ್ಕೊಳ್ಳೋಣ. ತರಕಾರಿ ಬೇಗ ಫ್ರೈ ಆಗೋಗುತ್ತೆ, ನೀರಲ್ಲಿ ಬೇಗ ತರಕಾರಿ ಬೇಯಲ್ಲ. ಈ ರೀತಿ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ತರಕಾರಿನ ಫ್ರೈ ಮಾಡಿಕೊಂಡು ನೀರನ್ನ ಹಾಕೋದ್ರಿಂದ ತರಕಾರಿ ಬೇಗ ಸಾಫ್ಟಾಗಿ ಬೆಂದೋಗುತ್ತೆ. ತರಕಾರಿ ನಮಗೆ ಇನ್ನೂ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತರಕಾರಿನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡು ತರಕಾರಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 2-3 ನಿಮಿಷ ಅಷ್ಟೇ, ಬೇಗ ತರಕಾರಿ ಫ್ರೈ ಆಗೋಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಚೆನ್ನಾಗಿ ತರಕಾರಿ ಒಂದು 70% ಟೊಮೊಟೊ ಆಗ್ಬೋದು, ತರಕಾರಿ ಆಗ್ಬೋದು, ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೀರು ಸೇರಿಸ್ಕೊಳ್ಳೋಣ. ನೀರು ಬಂದು ನಾನು ರವೆ ಯಾವ ಕಪ್ಪಲ್ಲಿ ತೊಗೊಂಡೆ ನೋಡಿ ಅದೇ ಕಪ್ಪಲ್ಲಿ ನೀರು ಹಾಕ್ತಾ ಇದ್ದೀನಿ. 1 ಕಪ್ ರವೆಗೆ 3 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ಆಗುತ್ತೆ. ನಿಮ್ಗೆ ಇನ್ನೂ ತೆಳುವಾಗಿ ಬೇಕಂತ ಅಂದರೆ 3.5 ಕಪ್ಪಷ್ಟು ನೀರು ಹಾಕೋಬೋದು. ಇಲ್ಲಿ ನಾನು ತುಂಬ ತೆಳುವಾಗೂ ಕೂಡ ಮಾಡ್ತಾಯಿಲ್ಲ, ಹಾಗೆ ಉದುದ್ರಾಗೂ ಕೂಡ ಮಾಡ್ತಾಯಿಲ್ಲ, ಒಂದು ಮೀಡಿಯಮಾಗಿ ಮಾಡ್ತಾಯಿದ್ದೀನಿ. 1 ಕಪ್ ರವೆಗೆ 3 ಕಪ್ಪಷ್ಟು ನೀರು ಕರೆಕ್ಟಾಗಿ ಆಗುತ್ತೆ. ಇವಾಗ ಸ್ವಲ್ಪ ಸಪ್ಪೆ ಅನ್ನಿಸ್ತು ರುಚಿಗೆ, ಮತ್ತೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನ ಮುಚ್ಚಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ನೋಡಿ ನೀರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ತುಂಬ ಹೊತ್ತು ನೀರನ್ನೇನು ನಾವು ಕುದಿಸ್ಕೊಳ್ಳೋದು ಬೇಡ, ಯಾಕೆಂದರೆ ಆಲ್ರೆಡಿ ನಾವು ತರಕಾರಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರು ಹಾಕಿರೋದ್ರಿಂದ ಜಸ್ಟ್ ನಮಗೆ ನೀರು ಕುದಿ ಬಂದರೆ ಸಾಕು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಹುರಿದು ಇಟ್ಟಿರುವಂಥ ಈ ರವೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಎಲ್ಲ ರವೆನೂ ಕೂಡ ನಿಧಾನವಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ರವೆ ಹಾಕೊಳ್ಳುವಾಗ ನಾವು ಪೂರ್ತಿಯಾಗಿ ಗ್ಯಾಸ್ನ ಕಡಿಮೆ ಮಾಡ್ಕೊಂಡಿರಬೇಕು. ಫುಲ್ಲು ಲೋ ಫ್ಲೇಮ್ ಮಾಡಿಕೊಂಡು ನಾವು ರವೆ ಹಾಕಿ ಮಿಕ್ಸ್ ಮಾಡಬೇಕು. ನಾವೇನಾದರೂ ಐ ಫ್ಲೇಮಲ್ಲಿ ಇಟ್ಕೊಂಡು ರವೆ ಹಾಕಿ ಮಿಕ್ಸ್ ಮಾಡೋಕ್ಕೋದ್ರೆ ಚಿಟಪಟ ಅಂತ ಮುಖಕ್ಕೆಲ್ಲ ಎಗ್ರು ಬಿಡುತ್ತೆ. ಆದಷ್ಟು ನಾವು ಉರಿ ಕಡಿಮೆ ಇಟ್ಕೊಂಡು ರವೆ ಹಾಕಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ನಾವು 1-2 ನಿಮಿಷ ಕಡಿಮೆ ಉರಿನಲ್ಲಿ ಅಳಿಸ್ಕೊಳ್ಳೋಣ. ಉಪ್ಪಿಟ್ಟು ಸಾಫ್ಟಾಗಿ ಅಳ್ಕೊಳ್ಳುತ್ತೆ. ಇವಾಗ ನೋಡಿ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಉಪ್ಪಿಟ್ಟಂತೂ ತುಂಬ ಸಾಫ್ಟಾಗಿ ರೆಡಿಯಾಗಿದೆ ನೋಡಿ. ತುಂಬ ತೆಳುವಾಗೂ ಆಗಿಲ್ಲ, ಹಾಗಂತ ತುಂಬ ಉದುದ್ರಾಗೂ ಕೂಡ ಆಗಿಲ್ಲ. ಇದು ಬಿಸಿ ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ನೋಡಿ ಕರೆಕ್ಟಾಗಿ ಉಪ್ಪಿಟ್ಟು ರೆಡಿಯಾಗಿದೆ, ತುಂಬ ಸಾಫ್ಟಾಗಿ. ಇದ್ರ ಜೊತೆಗೆ ಒಂದು ಚಟ್ನಿ ಅಥವಾ ಮೊಸರು ಇತ್ತು ಅಂದರೆ ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸಾಫ್ಟಾಗಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತುಂಬ ಚೆನ್ನಾಗಿ ಬರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ಆಗುವಂಥ ರೆಸಿಪಿ ನೋಡಿ. ಇಷ್ಟೇ, ಇದು ಸೂಪರಾಗಿ ಉಪ್ಪಿಟ್ಟು ರೆಡಿಯಾಗಿದೆ. ಒಂದ್ಸಲ ಟ್ರೈ ಮಾಡಿ. ಇವಾಗ ಕೊನೆಯದಾಗಿ ತುಂಬ ಉದುರಾಗಿ ತುಂಬ ಸಾಫ್ಟಾಗಿ ಈ ಶಾವಿಗೆ ಉಪ್ಪಿಟ್ಟನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ.
ಮೊದಲನೇದಾಗಿ ಈ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಶಾವಿಗೆನ ಹುರ್ಕೋಬೇಕು. ಶಾವಿಗೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಸ್ವಲ್ಪ ಶಾವಿಗೆನ ಹಾಕ್ಕೊಂಡು ಹುರ್ಕೊಳ್ಳೋಣ. ಇಲ್ಲಿ ಒಂದು 300 ಗ್ರಾಮ್ ಆಗುವಷ್ಟು ನಾನು ಶಾವಿಗೆ ತಗೊಂಡಿದ್ದೀನಿ. ಶಾವಿಗೆ ಬಂದು ನಾನು ಯೂಸ್ ಮಾಡಿರೋದು MTR ಶಾವಿಗೆ. ನೀವು ಯಾವ ಶಾವಿಗೆ ಬೇಕಾದರೂ ತೊಗೊಂಡು ಮಾಡ್ಕೋಬೋದು. ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಶಾವಿಗೆ. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗೋ ತನಕ ನಾವು ಒಂದು 3-4 ನಿಮಿಷ ಶಾವಿಗೆನ ಹುರ್ಕೊಂಡ್ರೆ ಸಾಕು. ಇವಾಗ ನೋಡಿ ಒಂದು 3-4 ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಶಾವಿಗೆನ ಈ ಥರ ಹುರ್ಕೊಂಡಿದ್ದೀನಿ. ನೋಡಿ ಇದೇ ಥರ ನಾವು ಶಾವಿಗೆನ ಹುರ್ಕೋಬೇಕು. ಈ ಥರ ಶಾವಿಗೆನ ಹುರ್ಕೊಂಡ್ರೆ ಮಾತ್ರ ಶಾವಿಗೆ ಉಪ್ಪಿಟ್ಟು ಉದುದ್ರಾಗಿ ತುಂಬ ಸಾಫ್ಟಾಗಿ ಬರುತ್ತೆ. ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಈ ಥರ ನಾವು ಶಾವಿಗೆನ ಉರಿಬೇಕಾದ್ರೆ ಪಕ್ಕದಲ್ಲಿ ಸ್ವಲ್ಪ ನಾವು ಬಿಸಿ ನೀರನ್ನ ಕಾಯ್ದಕ್ಕಿಟ್ಟಿರಬೇಕು. ಆ ಕಾಯ್ತಾ ಇರುವಂಥ ಬಿಸಿನೀರನ್ನ ನಾವು ಉರಿತಾ ಇರುವಂಥ ಈ ಶಾವಿಗೆಗೆ ಉರಿ ಕಡಿಮೆ ಮಾಡಿಕೊಂಡು ನಾವು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ ಎಲ್ಲನೂ ಕೂಡ ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಅಂದರೆ ನಮಗೆ ಶಾವಿಗೆ ಬೇಯೋದಕ್ಕೆ ಎಷ್ಟು ನೀರು ಆಗುತ್ತೆ ಅಷ್ಟು ನೀರನ್ನ ನಾವು ಕುದಿಯೋದಕ್ಕೆ ಇಟ್ಟಿರಬೇಕು. ಪೂರ್ತಿಯಾಗಿ ಎಲ್ಲ ನೀರನ್ನು ಕೂಡ ಸೇರಿಸ್ಕೊಂಡು ಶಾವಿಗೆನ ನಾವು ಒಂದು 2 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತೇನು ಬೇಡ. ಒಂದು 2 ನಿಮಿಷ ಬೇಯ್ತಾ ಇದ್ದಾಗೆ ಆ ಶಾವಿಗೆ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಶಾವಿಗೆ ಬೆಂದಿದೆ ಅಂತ. ನೋಡಿ ಇದೇ ಥರ ನಾವು ಸಾಫ್ಟಾಗಿ ಶಾವಿಗೆನ ಬೇಯಿಸ್ಕೋಬೇಕು. ನೋಡಿ ಈ ಥರ ಸಾಫ್ಟಾಗಿ ಬೆಂದಿರಬೇಕು ಶಾವಿಗೆ. ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಎಕ್ಸ್ಟ್ರಾ ಒಂದು ಪಾತ್ರೆಗೆ ಹಾಕ್ಕೊಂಡು ಸೋದಿಸ್ಕೊಬಿಡೋಣ. ಈ ಶಾವಿಗೆನ ಸೋದಿಸ್ಕೊಳ್ಳೋದಕ್ಕೆ ಈ ರೀತಿ ಓಲಿರುವಂಥ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಕೆಳಗಡೆ ಇನ್ನೊಂದು ಪಾತ್ರೆನ ಇಟ್ಕೊಂಡು ನೀರನ್ನೆಲ್ಲ ನೀಟಾಗಿ ನಾವು ಸೋದಿಸ್ಕೊಳ್ಳೋಣ. ಈ ರೀತಿ ಪಾತ್ರೆ ಇಲ್ಲ ಅಂದರೆ ಒಂದು ಸ್ಟೀಲ್ ಜಾಲರಿ ಇರುತ್ತೆ ನೋಡಿ, ಅದರಲ್ಲೂ ಕೂಡ ಬಸ್ಕೋಬೋದು. ಅಥವಾ ನಾವು ಅನ್ನ ಯಾವ ಥರ ಬಸಿತೀವಿ ನೋಡಿ, ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಕೊಂಡು ಬಟ್ಟೆ ಹಿಡ್ಕೊಂಡು ಅದೇ ಥರ ನೀರನ್ನೆಲ್ಲ ನಾವು ಸೋದಿಸ್ಕೋಬೋದು. ಇವಾಗ ನೀಟಾಗಿ ಸೋದಿಸ್ತಂಥ ಈ ಶಾವಿಗೆ ಮೇಲೆ ನಾನು ತಣ್ಣೀರು ಹಾಕ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ನಾವು ತಣ್ಣೀರು ಹಾಕೋದ್ರಿಂದ ಶಾವಿಗೆ ಬೆಂದೋಗಲ್ಲ. ಇಲ್ಲಾಂದರೆ ಆ ಬಿಸಿಗೇನೆ ಶಾವಿಗೆ ಬೆಂದಂಗೆ ಮೆತ್ತಗಾಗ್ಬಿಡುತ್ತೆ. ನಾವು ಬಸ್ತಿದ ತಕ್ಷಣ ಮೇಲ್ಗಡೆ ಸ್ವಲ್ಪ ತಣ್ಣೀರು ಹಾಕಿ ಶಾವಿಗೆನ ತೊಳ್ಕೊಬೇಕು. ನೋಡಿ ಇವಾಗ ಶಾವಿಗೆ ಅಂತೂ ಉದುದ್ರಾಗಿ ರೆಡಿಯಾಗಿದೆ. ನೋಡಿ ಈ ಥರ ನಾವು ಶಾವಿಗೆನ ರೆಡಿ ಮಾಡ್ಕೋಬೇಕು. ಇವಾಗ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ. ನಾನು ಶಾವಿಗೆ ಹುರ್ಕೊಂಡಲ್ಲ ಅದೇ ಪಾತ್ರೆನ ತೊಳೆದು ಇಟ್ಟಿದ್ದೀನಿ. ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಒಂದೇ ಒಂದು ದಪ್ಪ ಸೈಜು ಈರುಳ್ಳಿ, ಚಿಕ್ಕದಾದರೆ ನೀವು 2 ಹಾಕ್ಕೋಬೋದು. ದಪ್ಪ ಸೈಜ್ ಆದರೆ 1 ಈರುಳ್ಳಿ ಸಾಕಾಗುತ್ತೆ. ಒಂದು 300 ಗ್ರಾಮ್ ಆಗುವಷ್ಟು ಶಾವಿಗೆಗೆ ಒಂದು ದಪ್ಪ ಸೈಜು 1 ಈರುಳ್ಳಿ ಆದರೆ ಸಾಕು. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೆ ಒಂದು 3 ಹಸಿಮೆಣಸಿನಕಾಯಿ ಮಧ್ಯಕ್ಕೆ ಓಪನ್ ಮಾಡಿರೋ ಅಂಥದ್ದು, ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳು, ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಕಡಿಮೆ ಆಗೋ ತನಕ ಈ ರೀತಿ ಮಧ್ಯ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಬಂದು 1 ಟೊಮೊಟೊ ಮೀಡಿಯಮ್ ಸೈಜು, ಹಾಗೆ ಸ್ವಲ್ಪ ಬಟಾಣಿ ಹಾಕಿದ್ದೀನಿ. ಹಸಿ ಬಟಾಣಿ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡಿ. ಸ್ವಲ್ಪ ಹುರುಳಿಕಾಯಿ ಕಟ್ ಮಾಡಿರೋ ಅಂಥದ್ದು ಚಿಕ್ಕದಾಗಿ, ಹಾಗೆ ಸ್ವಲ್ಪ ಕ್ಯಾರೆಟ್, ಒಂದು ಮೀಡಿಯಮ್ ಸೈಜ್ ಕ್ಯಾರೆಟನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಕ್ಯಾಪ್ಸಿಕಮ್ ಇತ್ತು ಅಂದರೆ ಒಂದು ಅರ್ಧ ಭಾಗದಷ್ಟು, ಒಂದು ಕ್ಯಾಪ್ಸಿಕಮಲ್ಲಿ ಒಂದು ಅರ್ಧ ಆದರೆ ಸಾಕಾಗುತ್ತೆ. ಸ್ವಲ್ಪ ಉದ್ದಾಗಿ ತೆಳುವಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕ್ಯಾಪ್ಸಿಕಮ್ ಇಲ್ಲದೇ ಇರೋದ್ರಿಂದ ಹಾಕಿಲ್ಲ ಅಷ್ಟೇ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ನಾವು ಎಣ್ಣೆನಲ್ಲೇ ಚೆನ್ನಾಗಿ ತರಕಾರಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ತರಕಾರಿ ಬೇಗ ಚೆನ್ನಾಗಿ ಫ್ರೈ ಆಗೋಗುತ್ತೆ. ತರಕಾರಿ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತರಕಾರಿನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಬೇಕಾದರೆ ನಾವು ಮತ್ತೆ ಉಪ್ಪನ್ನು ಸೇರಿಸ್ಕೋಬೋದು. ಇವಾಗ ತರಕಾರಿ ಫ್ರೈ ಆಗೋದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ತರಕಾರಿನ ನಾವು ಎಣ್ಣೆನಲ್ಲೇ ಒಂದು 90% ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ನೀವು ನೋಡ್ತಾ ಇರ್ಬೋದು, ಒಂದು 4 ನಿಮಿಷ ಅಷ್ಟೇ ಎಣ್ಣೆಯಲ್ಲಿ ಬೇಗ ತರಕಾರಿ ಬೆಂದೋಗ್ಬಿಡುತ್ತೆ. ಇವಾಗ ಇಷ್ಟ ಆದರೆ ಸಾಕು. ನೋಡಿ ಒಂದು 90% ತರಕಾರಿ ಬೆಂದೋಗಿದೆ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಒಂದು 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಚಿಟಿಕೆ ಆಗುವಷ್ಟು ಅಡುಗೆ ಅರಿಶಿನ ಪುಡಿನ ಹಾಕ್ಕೊಂಡು ಒಂದೇ 1 ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಉರಿ ಕಡಿಮೆ ಇಟ್ಕೊಂಡು 1 ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಆಲ್ರೆಡಿ ಬೇಯಿಸಿ ಸೋದಿಸಿ ಇಟ್ಟಿರುವಂಥ ಆ ಶಾವಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಶಾವಿಗೆ ತೋರಿಸ್ತಾ ಇದ್ದೀನಿ. ಶಾವಿಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉದುದ್ರಾಗಿ ಸಾಫ್ಟಾಗಿ ಶಾವಿಗೆ ಹಾಗೇ ಇದೆ. ನೋಡಿ ಸ್ವಲ್ಪನೂ ಕೂಡ ಮೆತ್ತಗಾಗಿಲ್ಲ. ನಾವು ಮೇಲ್ಗಡೆ ತಣ್ಣೀರು ಹಾಕಿ ತೊಳೆದಿರೋದ್ರಿಂದ ಈ ಥರ ಶಾವಿಗೆನ ರೆಡಿ ಮಾಡ್ಕೋಬೇಕು. ಇವಾಗ ಶಾವಿಗೆನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಶಾವಿಗೆನೂ ಕೂಡ ಹಾಕಿದ್ದೀನಿ. ಉರಿನ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಶಾವಿಗೆನ ಚೆನ್ನಾಗಿ ಹುರಿದು ಸ್ವಲ್ಪ ನಾವು ಬೇಯಿಸ್ಕೊಂಡು ಈ ಶಾವಿಗೆ ಉಪ್ಪಿಟ್ಟನ್ನು ಮಾಡೋದ್ರಿಂದ ಶಾವಿಗೆ ಉಪ್ಪಿಟ್ಟಂತೂ ತುಂಬ ಸಾಫ್ಟಾಗಿ ತುಂಬ ಉದುದ್ರಾಗಿ ಬರುತ್ತೆ. ನೀವು ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟನ್ನು ಮಾಡಿದ್ರೆ ಸಂಜೆನೂ ಕೂಡ ತಿನ್ಬೋದು. ಸ್ವಲ್ಪನೂ ಕೂಡ ಅದು ಗಟ್ಟಿಯಾಗಿರಲ್ಲ ಮತ್ತು ಮೆತ್ತಗೂ ಕೂಡ ಆಗಿರಲ್ಲ. ಅದೇ ಥರ ಉದುದ್ರಾಗಿ ತುಂಬ ಸಾಫ್ಟಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಡಿಮೆ ಹುರಿನಲ್ಲಿ ಒಂದೇ 1 ನಿಮಿಷ ನಾನು ಮುಚ್ಚಿ ಹಳಸ್ಕೊತಾ ಇದ್ದೀನಿ. ಒಂದೇ 1 ನಿಮಿಷ ಅಷ್ಟೇ.
ಇವಾಗ 1 ನಿಮಿಷ ಆದಮೇಲೆ ಮತ್ತೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಗ್ಯಾಸ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಫೈನಲ್ ಆಗಿ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿ ಹೋಗುತ್ತೆ. ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಮಕ್ಕಳ ಲಂಚ್ ಬಾಕ್ಸ್ಗೆ, ಬೆಳಗಿನ ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ಕೂಡ ತುಂಬ ಸುಲಭವಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ಉದುರಾಗಿ ತುಂಬ ಸಾಫ್ಟಾಗಿ ಶಾವಿಗೆ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಳ್ಳೋದು ಅಂತ. ತುಂಬ ಚೆನ್ನಾಗಿ ಬರುತ್ತೆ. ತಪ್ಪದೆ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ಇವತ್ತಿನ ಈ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.